ನಮಸ್ಕಾರ ಎಲ್ರಿಗೂ DRS ಲೈವ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮ ಶುರು ಮಾಡಕ್ಕೆ ಮುಂಚೆ ಪ್ರತಿಯೊಬ್ಬರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ ಅಂತ DRS ವತಿಯಿಂದ ವಿಶ್ ಮಾಡ್ತಾ ಇದೀವಿ. ಜೈ ಹಿಂದ್ ಹೇಳಬೇಕು ವಿಜಯ್ ಇವತ್ತು. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಹೌದು, ರಿಪಬ್ಲಿಕ್ ಡೇ ಅಂತಂದಾಗ ಏನಂತ ಸ್ಪೆಷಲ್ ಒಕೇಶನ್ ಸ್ಕೂಲು ಕಾಲೇಜಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಇಂಡಿಯಾಗೆ ಮ್ಯಾಚ್ ಆಡಿದಾಗ ನ್ಯಾಷನಲ್ ಆಂಥಮ್ ಪ್ಲೇ ಮಾಡ್ತಾರಲ್ಲ, ಮೈ ಜುಮ್ ಆ ಥರ ಒಂದು ಇಡೀ ದಿನ ನಮ್ಗೆ ಫೀಲಿಂಗ್ ಏನಂತ ಮೈ ಜುಮ್ ಮೂಮೆಂಟ್ ಅಂತಾರಲ್ಲ, ಅದು ಇವತ್ತು. ನಿನ್ನೆ ಪಂದ್ಯ ಕೂಡ ಮೈ ಜುಮ್ ಅನ್ಬೇಕು ವಿಜಯ್. ಲಾಸ್ಟ್ ಓವರ್ ಫಿನಿಶು ಅನ್ಬಿಲೀವಬಲ್ ಗುರು. ಚೆನ್ನೈನಲ್ಲಿ ಎಸ್ಸಲಿ ಈ ಥರ ಲಾಸ್ಟ್ ಓವರ್ ಫಿನಿಶ್ ಆಗಿದೆ. ನ್ಯೂಜಿಲೆಂಡ್ ಅಗೇನ್ಸ್ಟ್ ಈ ಥರ 1 ರನ್ನಿಂದ ಸೋತಿದ್ರು. ಆಮೇಲೆ ಇನ್ನೊಂದು ಗೇಮ್ ಸಖತ್ ಕ್ಲೋಸ್ ಗೇಮ್ ಗೆದ್ದಿದ್ರು. ಇದು ಥರ್ಡ್ T20 ಅಷ್ಟೇ ಆಡಿದ್ದು. ಥರ್ಡ್ T25 ಈ ಥರ ಆಗುತ್ತೆ ಅಂತ ದೇವರೊಳಗೆ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಸ್ಕೋರು ಅಂತ ಏನು ಗ್ರೇಟ್ ಇರಲಿಲ್ಲ, 200 ಅಂತ ಏನಿರಲಿಲ್ಲ. ಆದರೆ ಈ ಚೇಸಲ್ಲಿ ಇಂಗ್ಲೆಂಡ್ ಯಾವ ಥರ ಬೌಲಿಂಗ್ ಮಾಡಿದ್ರು ಅನ್ನೋದು ಒಂಥರ ಒಳ್ಳೆ T20 ಗೇಮ್ ಮಾಡೋದು. ಆ್ಯಕ್ಚುಲಿ ನೋಡಿದ್ರೆ ಇಲ್ಲಿ ರಿಯಲ್ ಟ್ರಬಲಲ್ಲಿ ಇದ್ದಾಗ ಬಂದಂಥ ಇನ್ನಿಂಗ್ಸ್ ಇದೆಯಲ್ಲ ತಿಲಕ್ ವರ್ಮದು, ಇದು ಮೋಸ್ಟ್ ವ್ಯಾಲ್ಯೂಬಲ್. ವರ್ಮಾ ಅವರ ಮರ್ಮ ಸಖತ್ತಾಗಿತ್ತು ವಿಜಯ್. ಇವತ್ತು ನೆನ್ನೆ ನಂಗೆ ಇಂಪ್ರೆಸ್ ಮಾಡಿದ್ದೇನು ಅಂದರೆ ಅವರು ಯಾವ ಥರ ಇನ್ನಿಂಗ್ಸ್ನ ಬಿಲ್ಡ್ ಮಾಡಿದ್ರು ಅಂತ ವಿಜಯ್. ಇನಿಷಿಯಲಿ ಬಂದಾಗ ಪವರ್ ಪ್ಲೇಲಿ ಆ ಒಂದು ಗುದ್ದೋ ಬ್ಯಾಟಿಂಗ್ ಆಡಬೇಕಾಯ್ತು, ಆ ಗುದ್ದೋ ಬ್ಯಾಟಿಂಗ್ ಆಡಿದ್ರು. ಅದಾದ್ಮೇಲಿನ ನೀನು ನೋಡಿದ್ರೆ ಇನ್ನಿಂಗ್ಸ್ ಕನ್ಸ್ಟ್ರಕ್ಟ್ ಮಾಡಬೇಕಾಯ್ತು, ವಿಕೆಟ್ ಬಿಲ್ಡರ್ ಹಂಗೆ ನೋಡ್ಕೋಬೇಕಾಗಿತ್ತು, ಆಮೇಲೆ ಟೈಲೆಂಡರ್ ಜೊತೆ ಆಡಬೇಕಾಯ್ತು. ಮೂರನ್ನು ಸಖತ್ತಾಗಿ ಮಾಡ್ತಾರೆ ಸರ್ ಇವರು. ಎಕ್ಸೆಪ್ಷನಲ್ ಏನಕ್ಕೆ ಅನಿಸ್ತು ಅಂದರೆ, ಚೇಸ್ ಮಾಡೋವಾಗ ಅಂಡರ್ ಪ್ರೆಷರ್ ಇರ್ತಾರೆ. ಹೌದು, ಫ್ಲಾಟ್ ಬ್ಯಾಟಿಂಗ್ ಟ್ರ್ಯಾಕು, ಈಸಿ ಬೌಲಿಂಗು, ಹೊಡೆದಿದ್ದೆಲ್ಲ 4 ಅಂದಾಗ ಚೇಸ್ ಮಾಡ್ತಾರೆ ಅಂತ ಗೊತ್ತಿತ್ತು. ಬಟ್ ಇಲ್ಲಿ ಹಂಗಿಲ್ಲ. ಇನ್ನೊಂದೆರಡು ವಿಕೆಟ್ಸ್ನ ಕಳ್ಕೊಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಒಳ್ಳೆ ರಿದಮಲ್ಲಿದ್ದಾರೆ. ಇಬ್ಬರು ಫಾಸ್ಟ್ ಬೌಲರ್ಸ್ 150 ಕ್ಲಾಕ್ ಮಾಡ್ತಿದ್ದಾರೆ. ಆ್ಯಂಡ್ ಅಲ್ಲಿ ಮೋರ್ ಓವರ್ ಆ ಬೌನ್ಸ್ ಇತ್ತಲ್ಲ ಚೆನ್ನೈ, ಯಾವಳೆ ಬ್ರಿಸ್ಬೇನ್ ವಿಕೆಟಾ ಪರ್ತಲ್ಲ ಆಡ್ದಂಗಿತ್ತು. ಇನ್ಫ್ಯಾಕ್ಟ್ ನಾವು ಆಡಿದ ಟೈಮಲ್ಲಿ ಚೆನ್ನೈ ಹಿಂಗೆ ಇರ್ತಿತ್ತು. ಚಿದಂಬರಂ ನಾಪ್ತಾ ಇರ್ಬೋದು ನಿಮಗೆ, ರೆಡ್ ಸಾಯಿಲ್ ವಿಕೆಟ್ ಕ್ಯಾರಿ ಇರ್ತಿತ್ತು. ಬಟ್ ನಿನ್ನೆ ಬ್ಲ್ಯಾಕ್ ಸಾಯಿಲ್ ವಿಕೆಟ್ ಎಲ್ಲಿ ಹಿಡಿತಾರೆ, ತಲೆ ಮೇಲೆ ಹಿಡಿತಾರೆ. ಅದಕ್ಕೆ ಅಂಥ ಬೌಲಿಂಗ್ ಅಟ್ಯಾಕ್ ಅಗೇನ್ಸ್ಟು ಕಂಡೀಷನ್ಸ್ ಟಫ್ ಆಗಿದೆ ಅಂದರೆ ಐ ಥಿಂಕ್ ತಿಲಕ್ ವರ್ಮಾ ನಂಗೆ ಅನ್ಸುತ್ತೆ ಬೌನ್ಸ್ ಇರೋಂಥ ಪಿಚ್ಗಳಲ್ಲಿ ದಾದಾ ಥರ ಆಡ್ತಾರೆ. ಆಮೇಲೆ ವಿಜಯ್ ಸ್ಪಿನ್ನರ್ಸ್ ವಿರುದ್ಧನೂ ಇವ್ರು ಆಡಬೇಕಾಯ್ತು. ಆದಿಲ್ ರಶೀದ್ ಕಿಲಾಡಿ ಥರ ಬೌಲಿಂಗ್ ಮಾಡ್ತಾಯಿದ್ರು. 1-2 ಓವರ್ ಆಗೋಕ್ಕೆ ಲಿಯಮ್ ಲಿವಿಂಗ್ಸ್ಟನ್ ಕೂಡ ಬಂದಿದೆ. ಸೊ ಇಬ್ಬರು ವಿರುದ್ಧನೂ ಈಕ್ವಲಿ ಕಂಫರ್ಟಬಲ್ ಅಂತ ತೋರಿಸಿದೆ. ಆಮೇಲೆ ವಿಜಯ್ ನಂಗೆ ಇಂಪ್ರೆಸ್ ಮಾಡಿದ್ದು ನೆನೆ ಬೌಲಿಂಗಲ್ಲಿ ಆ ಬ್ರೈಡನ್ ಕಾರ್ಸ್ ಏನು ಆಗ್ತಾರೆ ಗುರು ಆ ವ್ಯಕ್ತಿ ಬೌಲಿಂಗು. ಇಂಜುರಿ ಆಯಿತು ಲಕ್ಕು ಅಂತಂದಾಗ ಟೀಮಲ್ಲಿ ಬರ್ತಾರಲ್ಲ ನೋಡಿ, ಎಂಥವ್ರು ಏನು ಬೇಕಾರಾಗ್ಬೋದು. ಇನ್ಫ್ಯಾಕ್ಟ್ ಜೇಮಿ ಸ್ಮಿತ್ ಅದೇ ಥರ ರೆಸ್ಪಾಂಡ್ ಮಾಡಿದ್ರು. ಬಟ್ ಕಾರ್ಸ್ ಇದೇನು ಹೊಸದಲ್ಲ ಅವ್ರಿಗೆ, ಸುಮಾರು ಸಲ ಮಾಡಿದ್ದಾರೆ. ಡೊಮೆಸ್ಟಿಕಲ್ಲಿ ಮಾಡ್ಯಾರ, ಇಂಗ್ಲೆಂಡ್ಗೆ ಆಡ್ದಾಗ ಮಾಡ್ಯಾರ. ಆ ಥರ ಈಗ ಡೆಬ್ಯೂ ಮಾಡಿದಾಗ ಹೆಂಗಿರುತ್ತೆ ಒಂಥರ ಇಂಡಿಯಾನಲ್ಲಿ ಡೆಬ್ಯೂ ಅಂತಂದರೆ ಹೆಂಗಿರುತ್ತೆ, ಎಷ್ಟು ವರ್ಷ ಆದರೂ ನಾಪಿಸ್ಕೊಳ್ತಾರೆ. ನಿನ್ನೆ ಅದಕ್ಕೆ ಆ ಚೇಂಜ್ ನೋಡಿದ್ದು ಇಂಗ್ಲೆಂಡ್ ಟೀಮಲ್ಲಿ. ಅನಿವಾರ್ಯತೆ ಇತ್ತು, ಡಿತಲ್ ಫಿಟ್ ಆಗಿರಲಿಲ್ಲ ಅಂದಾಗ. ಬಟ್ ಇಂಪ್ರೆಸಿವ್ ಆಗಿದ್ದೇನು ಅಂತಂದರೆ ಇದು 1 ಸೈಡೆಡ್ ಗೇಮ್ ಮಾಡಲಿಲ್ಲ. ಹೊಸಬ್ರು ಬಂದ್ರೂ ಇಂಗ್ಲೆಂಡು ರಿಕವರ್ ಆದರು, ಅದು ಮೆಚ್ಚಬೇಕಾಗಿರೋದು. ಅಗೇನ್ ಏನಾಗಿದೆ ಅಂತಂದರೆ ಇಂಗ್ಲೆಂಡು ಬೇರೆಯವರಿಂದ ಕಾಂಟ್ರಿಬ್ಯೂಷನ್ ಬಂತು ಅಂತಂದರೆ, ಐ ಮೀನ್ ಬಟ್ಲರ್ ಒಬ್ಬರ ಮೇಲೆ ಡಿಪೆಂಡ್ ಆಗಲಿಲ್ಲ ಅಂದರೆ ಇಂಥ ಪ್ಲೇಯರ್ಗಳು ಕಾರ್ಸ್ ಆಗಿರ್ಬೋದು, ಜೇಮಿ ಸ್ಮಿತ್ ಇವರೆಲ್ಲ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಬಂತು ಅಂತಂದರೆ ಎಸ್ಪೆಷಲಿ ಸಬ್ ಕಾಂಟಿನೆಂಟ್ ಅಂತ ಪಿಕ್ಚರ್ಸಲ್ಲಿ ದೇವರಣಗಳು ಒಳ್ಳೆ ಟೀಮ್ ಆಗ್ಬೋದು ಇವಾಗ ನೋಡಿದ್ರೆ. ಇಲ್ಲ ವಿಜಯ್, ಜೇಮಿ ಸ್ಮಿತ್ ಅವ್ರು ಬ್ಯಾಟಿಂಗ್ 12 ಬಾಲ್ ಆಡಿದ್ದು 22. ಆ ವ್ಯಕ್ತಿ ಔಟ್ ಆಗೋ ತನಕನೂ ಕನ್ವಿನ್ಸಿಂಗ್ ಆಗಿದ್ದು. ಸ್ಪಿನ್ನರ್ಸ್ ವಿರುದ್ಧ ರೀಡ್ ಮಾಡಕ್ಕೆ ಬರುತ್ತೆ, ನಂಗೆ ಆಡಕ್ಕೆ ಬರುತ್ತೆ ಅಂತ ತೋರಿಸಿದ್ದು ಜೇಮಿ ಸ್ಮಿತ್. ಎಕ್ಸಾಕ್ಟ್ಲಿ, ಆಡಿ ಫಸ್ಟ್ ಬಾಲ್ ಸ್ಟಾಪ್ ಆಡೋಗ್ತಾ ಇದ್ದಾರೆ. ಹೌದು, ನೀನು ಇಂಟೆನ್ಷನ್ಸ್ ಕ್ಲೀನಾಗಿದೆ, ಆದರೆ ಕ್ಲೀನಾಗಿದ್ರೂ ಆಡಬೇಕಲ್ಲ, ಹೋಗಿ ಎಕ್ಸಿಕ್ಯೂಷನ್ ಮೇನ್ ಅಲ್ವಾ. ಅಂಡರ್ ಪ್ರೆಷರ್ ಇದ್ರು ನೋಡೋ. ಚೆನ್ನೈ ಕ್ರೌಡ್ ಸಖತ್ತಾಗಿತ್ತು ನೆನೆ. ಆ್ಯಂಡ್ ಇಂಡಿಯಾನಲ್ಲಿ ಆಡುವಾಗ ಅದು ಹೊಸ ಎಕ್ಸ್ಪೀರಿಯನ್ಸೇ ಅವ್ರಿಗೆ. ಇನ್ಫ್ಯಾಕ್ಟ್ ನಮ್ಮ ಕಾಂಟ್ರಾಸ್ಟಿಂಗ್ ಆಗಿದ್ದಿದೆ ಗೊತ್ತಾ, ನಮ್ಮವರು ಎಲ್ಲ ಸ್ಪಿನ್ನರ್ಸು, ಅವರೆಲ್ಲ ಫಾಸ್ಟ್ ಬೌಲರ್ಸು. ಅವ್ರದ್ದೇ ಗೇಮ್ ಪ್ಲಾನ್ ಬೇರೆ, ನಮ್ಮದೇ ಗೇಮ್ ಪ್ಲಾನ್ ಬೇರೆ. ಬಟ್ ಕೊನೆ ಹಂತದಲ್ಲಿ ಬಂದಿದೆ, ಇದೇ ಮೆಚ್ಚಬೇಕಾಗಿರೋದು. ವಿಜಯ್, ನೀನು ಯಾವಾಗ ಒಂದು T20 ಇಂಟರ್ನ್ಯಾಷನಲಲ್ಲಿ 5 ಜನ ಸ್ಪಿನ್ನರ್ ಬೌಲಿಂಗ್ ಮಾಡಿ ನೋಡಿರೋದು? ಇನ್ಫ್ಯಾಕ್ಟ್ ನನಗೆ ಕನ್ಫ್ಯೂಸ್ ಆಗುತ್ತೆ. ನನಗೆ ಇಷ್ಟೊಂದು ಜನ ಆಡ್ತಾರಲ್ಲ ಅಂತ ಶೋನಲ್ಲಿ ಏನೇನೋ ಮಾತಾಡ್ತಿದ್ದೆ. ಆಮೇಲೆ ಸರಿಯಾಗಿ ನೋಡ್ತು ಅಂದರೆ ಅಭಿಷೇಕ್ ಶರ್ಮನ್ ಸೇರಿಸೋದು ಅಂದರೆ 5 ಬೌಲರು. ಶಮೀನ್ ಆಡಿಸ್ಲಿಲ್ಲ ಈ ಪಿಚ್ ಮೇಲೆ. ಶಮೀನ್ ಆಡಿಸ್ಲಿಲ್ಲ ಕಾರಣ ಇಷ್ಟೇ, ಒಬ್ಬ ಬ್ಯಾಟ್ಸ್ಮನ್ ಡೌನ್ ಆಗೋಗಿರೋರು. 4 ಜನ ಬೌಲರ್ಸ್ ಆಡಿಸಿದ್ರೆ ಬರೇ ಬೌಲರ್ಸು ಹೂ ಕ್ಯಾನ್ ಬ್ಯಾಟ್ ಅಷ್ಟೇ ಅಂದರೆ ಲೆಕ್ಕ ಹಾಕೋ. ನಿನ್ನೆ ಸರ್ಪ್ರೈಸಿಂಗ್ಲಿ ರವಿ ಬಿಷ್ಣಾಯ್ ಗೆಲ್ಸಿದ್ರು ಮ್ಯಾಚ್ನ. ಹರ್ಷದೀಪ್ ಒಂದು ಬೌಂಡ್ರಿ ಹೊಡೆದ್ರು ಈ ಲೋ ಸ್ಕೋರಿಂಗ್ ಗೇಮಲ್ಲಿ. ಶಮೀನ್ ಆಡ್ತಿರೋದಕ್ಕೆ ಕಾರಣ ವಾಷಿಂಗ್ಟನ್ ಸುಂದರ್ ಬ್ಯಾಟಿಂಗ್ ಆಡ್ತಾರೆ ಅನ್ನೋದ್ರಿಂದಾನೇ ಅವ್ರನ್ನ ಆಡ್ಸಿದ್ರು. ಅದಕ್ಕೆ ಅವ್ರು 5 ಜನ ಸ್ಪಿನ್ನರ್ಸ್ ಆಗಿದೆ. ಇಲ್ಲಾಂದರೆ ಶಮಿ ಸ್ಟ್ರೇಟ್ ಅವೇ ಬಂದಿರೋರು. ಇಲ್ಲ ವಿಜಯ್, ನಿನ್ನೆ ನಾನು ಯೋಚಿಸ್ತಾ ಇದ್ದೆ, ರವಿ ಬಿಷ್ಣೋಯಿಗೆ ಮುಂಚೆ ಹರ್ಷದೀಪ್ ಹೆಂಗೆ ಕಳಿಸಿದ್ರು ಬ್ಯಾಟಿಂಗು ಅಂತ. ಬಟ್ ಆಮೇಲೆ ಏನು ಗೊತ್ತಾ, ಪಂಜಾಬ್ಗೆ ಆಡ್ತಾ ಮೊನ್ನೆ ಹೈಯೆಸ್ಟ್ ನಂಬರ್ ಆಫ್ ರನ್ಸ್ ಹೊಡೆದಿದ್ದಾರೆ. ಆ ಒಂದು ಯೋಚನೆಯಿಂದ ಅವ್ರನ್ನ ಕಳಿಸಿರೋದು. ಬಟ್ ನಂಗೆ ಇಷ್ಟ ಆಗಿದ್ದು ರವಿ ಬಿಷ್ಣೋಯಿ ಅವರ ಟೆಕ್ನಿಕ್ಕು ಮತ್ತು ಆ ಗೇಮ್ನ ರೀಡ್ ಮಾಡಿದ್ದು. ಪ್ರೆಷರ್ ಸಿಚುಯೇಷನ್ ಮುಲಾಜೆ ಇಲ್ಲ.
ಆ ಥರ ಆ ಪೇಸಲ್ಲಿ ಬೌಲಿಂಗ್ ಮಾಡ್ತಾರೆ, ಭಯ ಇಲ್ಲೇ ಚೆನ್ನಾಗಿ ಆಡಿದ್ರು ಗುರು. 2 ಇಂಪಾರ್ಟೆಂಟ್ ಫೋರ್ಸು ಈ ವ್ಯಕ್ತಿ ಬ್ಯಾಟಿಂದ ಬಂದಿತ್ತು. ಫಸ್ಟ್ ಬೌಂಡ್ರಿ ಹೊಡಿತಾರಲ್ಲ ಮಿಡ್ ವಿಕೆಟ್ ಅಲ್ಲಿ, ಅದು ಸಖತ್ ಕನ್ವಿನ್ಸಿಂಗ್ ಆಗಿತ್ತು. ಒಬ್ಬ ಪಾರ್ಟ್ನರ್ ಬೇಕಾಗಿತ್ತು ತಿಲಕ್ ವರ್ಮಗೆ. ಬಟ್ ಟೆಂಪರ್ಮೆಂಟ್ ಮೆಚ್ಚಬೇಕಾಗಿರೋದು ನಿಮಗೆ ತಿಲಕ್ ವರ್ಮನೆ. ರವಿ ಬಿಷ್ಣಯ್ನ ನಿಲ್ಲಿಸ್ಕೊಂಡು, ಹರ್ಷದೀಪ್ನ ನಿಲ್ಲಿಸ್ಕೊಂಡು, ಪುಣೆ ತನಕ ಆಡಿ ಎಂಡ್ ತನಕ ತೊಗೊಂಡೋಗಿ ಮ್ಯಾಚ್ನ ಗೆಲ್ಸ್ಬೇಕು ಅಂದರೆ ಈಸಿ ಇಲ್ಲ. ಆ 2 ಬೌಂಡ್ರಿ ಹೊಡೆದ್ರಲ್ಲ ರವಿ ಬಿಷ್ಣಯ್, 1 ಬೌಂಡ್ರಿ ಹರ್ಷದೀಪ್ ಬಂದಿದ್ದು ಪ್ರೆಷರ್ ಕಡಿಮೆ ಆಗೋಯ್ತು ಯಾರಿಗೆ, ತಿಲಕ್ ವರ್ಮ ಅವ್ರಿಗೆ. ಇನ್ಫ್ಯಾಕ್ಟ್ ಕೊನೆ ತನಕ ಆಡಿದ್ರೆ ನಾವು ಮ್ಯಾಚ್ ಗೆಲ್ಸ್ತೀವಿ ಅನ್ನೋದು ಯಾವುದೇ ಬ್ಯಾಟ್ಸ್ಮನ್ ನಾರ್ಮಲ್ ಥಿಂಕಿಂಗು. ಓಕೆ ಯಾರು ಆಡಬೇಕು ಅಂತ. ಬಟ್ 1 ಬಾಲ್ ಕೊಟ್ಟು ಔಟ್ ಆಗ್ಬಿಡ್ತು ಅಂದರೆ ಇನ್ನೊಂದು ಎಂಡಲ್ಲಿ ಸ್ಟ್ಯಾಂಡರ್ಡು ಜನ ಹೆಂಗೆ ಅಂದಿರೋರು, ಯಾಕೆ ಕೊಟ್ಟರು ಸ್ಟ್ರೈಕು ಅಂತ ಕೇಳ್ತಾರೆ, ಪ್ರಶ್ನೆ ಮಾಡೇ ಮಾಡ್ತಾರೆ. ಬಟ್ ಇವ್ರು ಕಿಲಾಡಿ ಥರ ಆಡ್ರು. ಫಸ್ಟ್ 1-2-3 ಬಾಲ್ ರನ್ನೇ ತೊಗೊಳ್ಳಿ ನೋಡಿ 19th ಓವರ್ಲಿ ಏನು ಮಾಡಿದ್ರು ಅಂತ ಲಿಯಾಮ್ ಲಿವಿಂಗ್ಸ್ಟನ್ ಅಗೇನ್ಸ್ಟ್ ಗೊತ್ತಿತ್ತು ಅವ್ರಿಗೆ. ಆಮೇಲೆ ಥರ್ಡ್ 2 ರನ್ ಪಿಕ್ ಮಾಡ್ತಾರೆ. ಸೊ ಒಟ್ಟಾರೆ ನೋಡೋಕೋದ್ರೆ ಐ ಥಿಂಕ್ ರವಿ ಬಿಷ್ಣಯ್ ಆಡಿದ್ದು ಕ್ರೂಷಲ್, ಎಲ್ಲನೂ ಕ್ರೂಷಲ್ ಅಂತ ಅಂದ್ರೂ ಸ್ಟ್ಯಾಂಡ್ ಔಟು ತಿಲಕ್ ವರ್ಮನೆ. ನಿನ್ನೆ ನಿಜವಾಗ್ಲೂ ವಿಜಯ್ ಇನ್ನೊಂದು ಫೇಲ್ಯೂರ್ ಸೂರ್ಯಕುಮಾರ್ ಯಾದವ್ಗೆ. ಯಾಕೋ ಇತ್ತೀಚಿನ ದಿನಗಳಲ್ಲಿ ಆ ವ್ಯಕ್ತಿ ಬ್ಯಾಟಿಂದ ರನ್ನೇ ಬರ್ತಾ ಇಲ್ಲ. ಮುಂಚೆ ಈ ವ್ಯಕ್ತಿ T20 ಕ್ರಿಕೆಟ್ ಅಂತ ಮಾತಾಡಿದಾಗ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಮಾತಾಡ್ತಾ ಇದ್ವಿ. ಆ ಗೋಲ್ಡ್ ಟಚ್ ಅಥವಾ ಗೋಲ್ಡನ್ ಟಚ್ ಎಲ್ಲೋ ಬಿಡ್ತೀವಿ ವಿಜಯ್ ಸಡನ್ ಆಗಿ. ಹರಿನಲ್ಲಿದ್ದಾರೆ ಜಾನಿ, ಸಿಕ್ಕಾಪಟ್ಟೆ ಹರಿನಲ್ಲಿದ್ದಾರೆ. ಏನಂತ ಅರ್ಜೆಂಟು ಗೊತ್ತಾಗಲ್ಲ. ಈ ವ್ಯಕ್ತಿ ಅಟ್ವಿಲ್ ಹೊಡೆಯುವಂಥ ಬೌಂಡ್ರಿ ಹೊಡೆಯುವಂಥ ವ್ಯಕ್ತಿ ಆ ಹರಿನಲ್ಲಿ ಯಾಕೆ. ನಿನ್ನೆ ಆಡಿ ಶಾಟನ್ನು ಕೂಡ ಸ್ವಲ್ಪ ಲೂಸ್ ಶಾಟ್ ಅನಿಸ್ತು. ಹೌದು ಕ್ರಿಕೆಟಿಂಗ್ ಆರೋಗ್ಯನ್ಸ್ ಇರಬೇಕು, ಬಟ್ ನೀನೇ ನೋಡಿ ಎಂತೆಂಥ ದಿಗ್ಗಜರನ್ನೆಲ್ಲ ಕಚ್ತಾರೆ ಇವಾಗ. ಸೂರ್ಯಕುಮಾರ್ ಇದ ನೋ ಎಕ್ಸೆಪ್ಷನ್. ಐ ಥಿಂಕ್ ವ್ಯಾಲ್ಯೂ ಮಾಡಬೇಕು ವಿಕೆಟು ಅಂತ ಅನ್ಸುತ್ತೆ. ಹಾಗಂತ ನಾನು ಹೊಡಿಬೇಡ ಬೀಸ್ಬೇಡ ಅಂತ ಹೇಳಲ್ಲ, ಅವ್ರ ಆಟ ಅವ್ರು ಆಡಬೇಕು. ಬಟ್ ಶಾರ್ಟ್ ಸೆಲೆಕ್ಷನಲ್ಲಿ ಒಂಥರ ಹಾರಿಬಲ್ ಕಾಣಿಸ್ತಾ ಇರೋದು. ಲಾಸ್ಟ್ ಇಷ್ಟು 10 ಗೇಮ್ಸಲ್ಲಿ 270 ಬಂದಿರೋದು ಅವ್ರಿಗೆ, ಇನ್ಕ್ಲೂಡಿಂಗ್ ಡೊಮೆಸ್ಟಿಕ್ ಮಾತಾಡ್ತಾ ಇರೋದು. ಅಲ್ಲೇ ನಂಬೋಸು ಕೂಡ ರಿಯಲ್ ಕತ್ ಹೇಳ್ತಾ ಇದೆ. ಸ್ವಲ್ಪ ಟೈಟನ್ ಅಪ್ ಮಾಡಬೇಕು ಗೇಮ್ನ. ಅಂದ್ರೆ ಅರ್ಥ ಏನು ಅಂತಂದರೆ ಆ 1 ಬಾಲ್ ಅಟ್ ಎ ಟೈಮ್ ಮಾಡ್ತಾ ಇದ್ರಲ್ಲ ಮೊದಲು, ಅದಕ್ಕೆ ಕಂಟ್ರೋಲ್ ಕಾಣಿಸ್ತಾ ಇತ್ತು. ಈಗ ಅದು ಮಿಸ್ಸಿಂಗ್ ಅನಿಸ್ತಾ ಇದೆ. ಅದ್ರ ಮೇಲೆ ವರ್ಕ್ ಮಾಡಲೇಬೇಕು. ಡಿಲೇ ಮಾಡಿದ್ರು ಆಯ್ತು ಕಷ್ಟ, ಹಂಗೆ ಕೆಳಗಡೆ ಹೊಟ್ಟೋಗುತ್ತೆ ಫಾರ್ಮು. ರನ್ಸ್ ಬರಲಿಲ್ಲ, ತಿರ್ಗಾ ಪ್ರೆಷರ್ ಶುರು ಆಗುತ್ತೆ. ಕ್ಯಾಪ್ಟನ್ ಅಂತಾರೆ ಇನ್ನು 1 ವರ್ಷ ವರ್ಲ್ಡ್ ಕಪ್ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೊನೆಂಟು ಸೂರ್ಯಕುಮಾರ್ ಯಾದವ್ ವಿಜಯ್. ಬಟ್ ಖುಷಿ ಏನಪ್ಪ ಅಂತ ಹೇಳಿದ್ರೆ ಹರ್ಷದೀಪ್ ಸಿಂಗ್ ಅವರ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್, ಅದು ನ್ಯೂ ಬಾಲ್ ಇರಲಿ ಅಥವಾ ಎಂಟೈರ್ T20 ಗೇಮಲ್ಲಿ. ಆಮೇಲೆ ಈ ವ್ಯಕ್ತಿನ T20 ಇಂಟರ್ನ್ಯಾಷನಲ್ ಕ್ರಿಕೆಟರ್ ಆಫ್ ದಿ ಇಯರ್ ಅಂತ ಬೇರೆ ICC ಅವಾರ್ಡ್ನ ಕೊಟ್ಟಿರೋದು. ಮೋಸ್ಟ್ ಡಿಸರ್ವಿಂಗ್ ವಿಜಯ್. 36 ವಿಕೆಟ್ ತೊಗೊಂಡಿದ್ದಾರೆ 2024ಅಲ್ಲಿ. ಅದಕ್ಕೋಸ್ಕರ ಇವ್ರಿಗೆ ಆ ಒಂದು ಅವಾರ್ಡ್ ಕೊಡಲೇಬೇಕು. ಏನು ನಂಬರ್ಸ್, ಸ್ಟ್ರೈಕ್ ರೇಟ್ ಏನು, ಆವ್ರೇಜ್ ಏನು, ಎಕಾನಮಿ ಬಿಟ್ಬಿಟ್ಟು ಏನೂ ಮಾಡೋಕ್ಕಲ್ಲ. ಯಾಕೆಂದರೆ ಪವರ್ ಪ್ಲೇ ಡೆತ್ತಲ್ಲಿ ಬೌಲಿಂಗ್ ಮಾಡ್ತಾರೆ. ಬಟ್ ವಿಕೆಟ್ ಟೇಕಿಂಗ್ ಎಬಿಲಿಟಿ ನೋಡಿ, ಎವ್ರಿ ಟೈಮ್ ಅವರು ವಿಕೆಟ್ ಇತ್ತಿತ್ತಾ ಇದ್ದಾರೆ ಪವರ್ ಪ್ಲೇಯಲ್ಲಿ ಅಂದಾಗ ಕಂಪ್ಲೀಟ್ಲಿ ಡಿಫ್ರೆಂಟ್ ಬೌಲರ್ ಥರ ಕಾಣಿಸ್ತಾರೆ. ಇವರು 1 ಡೈಮೆನ್ಷನಲ್ ಬೌಲರ್ ಅಲ್ಲ, ಡೆತ್ತಲ್ಲೂ ಬೌಲಿಂಗ್ ಮಾಡ್ತಾರೆ, ಪವರ್ ಪ್ಲೇಲಿ ಬೌಲಿಂಗ್ ಮಾಡ್ತಾರೆ. ಒಂಥರ ಅಸ್ತ್ರ ಇದ್ದಾಗೆ. ಐ ಥಿಂಕ್ ಇಂಥ ಬೌಲರ್ಗಳು ಏನು ಮಾಡ್ತಾರೆ ಅಂದರೆ ಕ್ಯಾಪ್ಟನ್ಗೆ ನಂಬಿಕೆ ತೊಗೊಂಬಂದು ಕೊಡ್ತಾರೆ. ಆ ಕಂಪ್ಲೀಟ್ ಯೂನಿಟ್ ಮಾಡ್ತೀವಿ ನೋಡಿ, ಲೀಡ್ ಮಾಡ್ತಾ ಇದ್ದಾರೆ ಬೌಲಿಂಗ್ ಅಟ್ಯಾಕ್ನ. ಯಾಕೆ ಮಾಡಬಾರ್ದು ಅಂತಾರೆ. ಲೆಫ್ಟ್ ಆರ್ಮರು ಐ ಥಿಂಕ್ ಅವ್ರ ಜರ್ನಿನ ನೋಡ್ತು ಅಂತಂದ್ರೆ ಇಸ್ ಕಮ್ ಎ ಲಾಂಗ್ ವೇ. ನನ್ನ ಪ್ರಕಾರ ಐ ಮೋಸ್ಟ್ ಇಂಪ್ರೆಸಿವ್ ಅಂತಂದರೆ ಹರ್ಷದೀಪ್ ಸಿಂಗ್. ವಿಜಯ್, ವರುಣ್ ಚಕ್ರವರ್ತಿ ದ ಸ್ಪಿನ್ನರ್, ಇವಾಗ ನಿಂಗೆ ಅನಿಸ್ತಾ ಇದೆಯಾ ಇವ್ರನ್ನ ಚಾಂಪಿಯನ್ಸ್ ಟ್ರೋಫಿಗೆ ಹಾಕ್ಕೊಳ್ಳೇಬೇಕು ಅಥವಾ ಯಾರಿಗಾರು ಇಂಜುರಿ ಆದರೆ ಈ ವ್ಯಕ್ತಿನ ಮಿಸ್ಸೇ ಮಾಡೋಂಗಿಲ್ಲ ಅಂತ? ಯಾಕಂದರೆ ರೀಡೇ ಮಾಡ್ತಾ ಇಲ್ಲ ವಿಜಯ್. 100% ಮಿಸ್ಟ್ರಿ ಎಲಿಮೆಂಟ್ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ನೀವು ತೊಗೊಳ್ಳಿಲ್ಲ ಅಂತಂದರೆ ಹೆಂಗಾಗುತ್ತೆ? ಐ ಮೀನ್ ಯಾವುದೇ ಫಾರ್ಮ್ಯಾಟಲ್ಲ ತೊಗೊಳ್ಳಿ, T20 ಅಥವಾ 50 ಓವರ್ ಫಾರ್ಮ್ಯಾಟು, ಈ ಮಿಸ್ಟ್ರಿ ಎಲಿಮೆಂಟು ವಿತ್ ಕಂಟ್ರೋಲ್ ಒಂದು ಚೂರು ಬಿಡ್ದು ಕೊಡ್ತಿರೋಂಥ ವರುಣ್ ಚಕ್ರವರ್ತಿ ಬೆಡ ಬೌಲರ್ ಥರ ಕಾಣಿಸ್ತಾ ಇದ್ದಾರೆ. ಆ ಇಂಪ್ರೂವ್ಮೆಂಟೇ ಒಬ್ಬ ಮೇನ್ ಬೌಲರ್ ಥರ. 4 ಓವರ್ ಶೋರ್ ಶಾಟು. ನಿನ್ನೆ 10 ಜನ ಬೌಲರ್ಸ್ ಆಡಿದ್ರು ಓವರ್ಸ್ ಫಿನಿಶ್ ಮಾಡಬೇಕಾಯ್ತು ವರುಣ್ ಮತ್ತು ಬಿಷ್ಣಾಯ್. ಇನ್ಫ್ಯಾಕ್ಟ್ ವಿಕೆಟ್ ಟೇಕಿಂಗ್ ಬೌಲರ್ ಥರ ಕಾಣಿಸ್ತಾರೆ. ಇವರು ಅಟ್ಯಾಕಿಂಗ್ ಆಗಿದ್ದಾರೆ, ಅಗ್ರೆಸಿವ್ ಇದ್ದಾರೆ ನೋ ಡೌಟ್. ಬಟ್ ಅವ್ರ ಲೆನ್ಸು ಲೈನ್ಸ್ ಮಾತ್ರ ಬ್ರಿಲಿಯಂಟ್ ಆಗಿದೆ. ಅದಕ್ಕೆ ಬಿಡ್ತೆ ಕೊಡ್ತಾ ಇಲ್ಲ. ಈಗೇನು ಯಾರಿಬ್ಬರು ಕ್ಲೂನೇ ಇರಲಿಲ್ಲ ನೆನೆ. ಏನಪ್ಪ ಮಾಡ್ತೀಯಾ? ಡೆಲ್ಲಿ ಕ್ಯಾಪಿಟಲ್ಸು ಮಾತಾಡ್ತೀನಿ. ಬ್ರೂಕ್ ಕರೆಕ್ಟ್ ಮಾಡ್ಕೋಬೇಕು ಅಂದ್ರೆ ಏನು, ಅವ್ರು ಬ್ಯಾಕ್ ಫುಟ್ ವಿಜಯ್ ನಿನ್ನೆ ಔಟ್ ಆಗಿದ್ ಬಾಲ್ ಅದು ಎಷ್ಟೊಂದು ಸ್ಟ್ರೆಚ್ ಮಾಡ್ತಾ ಇದ್ದಾರೆ. ಹೆಂಗ್ ಆಡಕ್ಕೆ ಚಾನ್ಸ್ ಇಲ್ಲ. ಅಷ್ಟುದ್ದ ನೀವು ಸ್ಪಿನ್ನರ್ಸ್ ಅಗೇನ್ ಸ್ಟ್ರೆಚ್ ಮಾಡಿದ್ರೆ ನಿಮಗೆ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ರೇಂಜು ಓಪನ್ ಆಗಲ್ಲ. ಮಿಸ್ ಆಯಿತು ಅಂದರೆ ಸ್ಟೆಮ್ಸ್ ಹೊಡಿಯುತ್ತೆ. ಇವ್ರು ಆದಷ್ಟು ಬ್ಯಾಕ್ ಫುಟಲ್ಲಿ ಆಡೋದು ಕಲಿಬೇಕು. ಅಂದರೆ ಬ್ಯಾಕ್ ಆ್ಯಂಡ್ ಅಪ್ಲಾಸ್ ಮೂವ್ಮೆಂಟ್ ಮಾಡಿ ಕಾಯಬೇಕು. ಅಲ್ಲಿಂದ LBW ಬೋಲ್ಡ್ ಆದರೂ ಪರವಾಗಿಲ್ಲ, ರೇಂಜ್ ಓಪನ್ ಆಗೋದು. ಒಳ್ಳೆ ಪ್ಲೇಯರ್ ನೋಡೋದು, ಬಟ್ ಕ್ಲೂ ಇಲ್ಲ ಅಂತ ಅನಿಸ್ತದೆ ನನಗೆ. ಒಂದು ಸಣ್ಣ ಚೇಂಜ್ ಅಷ್ಟೇ ಮಾಡಬೇಕಾಗಿರೋದು. ಇನ್ಫ್ಯಾಕ್ಟ್ ಜಾಸ್ ಬಟ್ಲರಿಂದ ಕಲಿಬೇಕು. ಬಾಟಮ್ ಹ್ಯಾಂಡಿಂಗಿಂದ ಹೆಂಗೆ ಹೊಡಿಬೇಕು, ಬ್ಯಾಕ್ ಫುಟಲ್ಲಿ ಹೆಂಗೆ ಆಡಬೇಕು ಅಂತ ತೋರಿಸ್ತಾ ಇರೋದು ಜಾಸ್ ಬಟ್ಲರ್. ಅವರಿಂದನೇ ಕಲಿಯೋದು. ಪಕ್ಕದಲ್ಲೇ ಇದ್ದಾರಲ್ಲ ಜನ. ವಿಜಯ್, ರಾಜ್ಕೋಟಲ್ಲಿ ನಡೀತಾ ಇರೋದು ನೆಕ್ಸ್ಟ್ ಪಂದ್ಯ. ಅದು ಗೆಲ್ಲಿಲ್ಲ ಅಂದರೆ ಸೀರೀಸ್ ಅಲ್ಲೇ ಕ್ಲೋಸ್ಡ್. 3-0 ಡಮಾರ್ ಆಗೋಯ್ತಾರೆ. ಇಂಗ್ಲೆಂಡ್ ಕಮ್ ಬ್ಯಾಕ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? ರೋಡ್ ಸಿಮೆಂಟ್ ರೋಡ್ ಅದು ರಾಜ್ಕೋಟು. ಹೈ ಸ್ಕೋರಿಂಗ್ ಗೇಮ್ ಅದು. ಇನ್ಫ್ಯಾಕ್ಟ್ ಬೌಲಿಂಗ್ ಸಖತ್ತಾಗಿದೆ. ಇಂಗ್ಲೆಂಡ್ ರನ್ ಬೇಕು ಜನ. ರನ್ 160 170 ಎಲ್ಲ. ಐ ಮೀನ್ ನೆನ್ನೆ ಕಷ್ಟಪಟ್ಟರು ಇಂಡಿಯಾ, ಬಟ್ ಆಗತ್ತಾ? ಆದರೂ ಕೂಡ ನೋಡು ಸ್ಕ್ರೇಪ್ ಥ್ರೂ ಅಂತಾರೆ. ಒಂದು ಪಾರ್ಟ್ನರ್ಶಿಪ್ ಅಷ್ಟೇ ಬೇಕಾದ್ರೆ. ಮಿನಿಮಮ್ 200-220 ಬೇಕೇ ಬೇಕು ರಾಜ್ಕೋಟಲ್ಲಿ. ಓಕೆ, ಹೋಪ್ಫುಲಿ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಕೊಡ್ತಾರೆ ಇಂಗ್ಲೆಂಡ್. ಈ ಸೀರೀಸಲ್ಲಿ ಕಮ್ ಬ್ಯಾಕ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಅಂತ ನಾವು ಕೂಡ ಹೋಪ್ ಮಾಡೋಣ.
ಥ್ಯಾಂಕ್ ಯು ವೆರಿ ಮಚ್ ವಿಜಯ್. ನಿಂತು ಜಾಗದಲ್ಲಿ ಅಥವಾ ಹುಟ್ಟು ಬಟ್ಟೆಯಲ್ಲೇ ಒಂದು ಶೋ ಮಾಡಿಬಿಟ್ಟಿದ್ದೀವಿ ಇವತ್ತು. ಇದು ಏರ್ಪೋರ್ಟ್ ಎಲ್ಲಿ T2 ಮುಂಬೈಯಿಂದ ಮಾಡ್ತಾ ಇರೋಂಥ ಒಂದು ಶೋ. ಎಲ್ರಿಗೂ ಇವತ್ತು ಏನು ಹೇಳ್ತೀರಾ, ಹಬ್ಬದ ವಾತಾವರಣ ಇರಲಿ, ರಿಪಬ್ಲಿಕ್ ಡೇ ಎಂಜಾಯ್ ಮಾಡಿ, ಪಾರ್ಟಿ ಮಾಡಿ ಅಂತ ಹೇಳ್ತಾ ಈಗ ಟಾಟಾ ಬಾಬಾ ಹೇಳೋ ಸಮಯ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಕೃಷ್ಣಾರ್ಪಣ. ಸಿಗ್ಲಿ ಹಿಂಗೆ ಇಂಡಿಯಾ ಗೆಲ್ತಾ ಇರಲಿ. ಯಾ